ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆಯಲ್ಲಿ ಫನ್ ಡೇ ಟಾಸ್ಕ್ ಕೊಟ್ಟಿದ್ದಾರೆ. ಫ್ರೈಡೇ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಬಲೂನ್ ಒಡೆಯುವ ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ಬಲೂನ್ ಒಡೆಯಪ್ಪ ಎಂಬ ಒಂದು ಟಾಸ್ಕ್ ಹೆಸರಿದು. ಇಲ್ಲಿ ಬಲೂನ್ ಹೊಡೆಯೋ ಟೈಮಲ್ಲಿ ಅವರ ಕೈಯಿಂದನೇ ಸರಿಯಾಗಿ ಬಿದ್ದು ಬಿಡುತ್ತೆ. ಅವರ ಒಂದು ಯಾವ ಪಾಯಿಂಟಿಗೆ ಬಿದ್ದಿರುತ್ತೆ ಏಟಂತ ನಿಮಗೆ ಗೊತ್ತಾಗಿರ್ಬೇಕು ಅಂದ್ಕೊಂಡಿದ್ದೀನಿ. ಸರಿಯಾಗಿ ನೋವು ಮಾಡ್ಕೋತಾರೆ, ಸ್ವಲ್ಪ ಕುತ್ಕೋತಾರೆ ಒಂದು 2 ನಿಮಿಷ. ಅಂದರೆ ಅಷ್ಟು ಬಡಿದ್ರೂ ಕೂಡ ಟಾಸ್ಕ್ನ ಆಡಿ ಆಮೇಲೆ ಕೆಳಗಡೆ ಕುತ್ಕೋತಾರೆ. ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಇರೋರೆಲ್ಲ ಬಿದ್ದು ನಗ್ತಾ ಇರ್ತಾರೆ. ಬಟ್ ಪಾಪ ಅವರಿಗೆ ನೋವಾಗಿರುತ್ತೆ ವಿನಯ್ ಅವರಿಗೂ, ಅಂದ್ರೂ ಗಿವ್ ಅಪ್ ಮಾಡಲ್ಲ. ಸುಮಾರು 12 ಬಲೂನ್ಗಳನ್ನು ಹೊಡೆಯುತ್ತಾರೆ ಮೈಕಲ್ ಮತ್ತು ವಿನಯ್ ಸೇರಿಕೊಂಡು. ಚೆನ್ನಾಗಿ ಬಲೂನ್ನ ಹೊಡೆದ್ರು. ಆಮೇಲೆ ಅದಾದಮೇಲೆ ಸಂಗೀತ ಮತ್ತು ಕಾರ್ತಿಕ್ ಬಂದು ಧೂಳು ಎಬ್ಬಿಸ್ತಾರಂತಲೇ ಹೇಳ್ಬೋದು. 18 ಬಲೂನ್ಗಳನ್ನು ಹೊಡೆದು ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. 2 ಜೋಡಿ ಮಾಡಿರ್ತಾರೆ, ಜೋಡಿ ಮಾಡಿರ್ತಾರೆ. ಅದರಲ್ಲಿ ಕಾರ್ತಿಕ್ ಸಂಗೀತ ಸಖತ್ತಾಗಿ 18 ಮೇಲೆ ಬಲೂನ್ಗಳನ್ನು ಹೊಡಿತಾರೆ. ಸೆಕೆಂಡ್ ಬಂದುಬಿಟ್ಟು ವಿನಯ್ ಮತ್ತು ಮೈಕಲ್. ವಿನಯ್ಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಅಷ್ಟು ಬಡ್ಕೊಂಡ್ರೂ ಮೇನ್ ಪಾಯಿಂಟ್ಗೆ ಬಿದ್ದಿರುತ್ತೆ ಏಟು, ಅಂದ್ರೂ ಅವರೇ ಬಡ್ಕೋತಾರೆ. ಸ್ವಲ್ಪ ಈ ಕಡೆ ಒಳಕ್ಕೆ ಹೋಗಿ ಸರಿಯಾಗಿ ಕೈಯಿಂದ ಪಟ್ ಅಂತ ಬಡಿಯುತ್ತೆ, ಹಾಗೆ ಹಿಡ್ಕೊಂಡು ಬಿಡೋದಿಲ್ಲ, ಅಂದ್ರೂ ಹೊಡಿತಾರೆ 12 ಬಲೂನ್ಗಳು. ಆಮೇಲೆ ಉಳಿದಂತಹ ವರ್ತೂರ್ ಮತ್ತು ತುಕಾಲಿ ಇವರು ಕೂಡ ಹೊಡಿತಾರೆ. ಅವರು ಒಂದು 5-6 ಬಲೂನ್ ಹೊಡಿತಾರೆ ಅಷ್ಟೇ. ಅದಾದಮೇಲೆ ಈ ಟಾಸ್ಕ್ ಮುಗಿಯುತ್ತೆ. ಈ ಟಾಸ್ಕ್ ವಿನ್ನರ್ ಯಾರಪ್ಪ ಅಂದರೆ ಸಂಗೀತ ಮತ್ತು ಕಾರ್ತಿಕ್.